ರಾಜ್ಯದಲ್ಲಿದೆ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಕ್ರಿಕೆಟ್ ಪಂದ್ಯಾಕೂಟ ಜೂನಿಯರ್ಸ್ ಅಂಡರ್-22 ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಹೆಗ್ಗಳಿಕೆ ಮತ್ತು ಹೆಮ್ಮೆ ಅದು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೆಂಕಟೇಶ್ ಬಾಬು ರೆಡ್ಡಿ ಅವರಿಗೆ ಸಲ್ಲುತ್ತೆ. ಎಲ್ಲ ಆಟಗಾರರ ಪರವಾಗಿ ನಾವು ಮೊದಲಾಗಿ ಅವರಿಗೆ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಎರಡೂ ತಂಡದ ಆಟಗಾರರಿಗೂ ಕೂಡ ಹಸ್ತಲಾಗದ ಮುಖಾಂತರವಾಗಿ ಶುಭವನ್ನ ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರು ಕೋರ್ತಾ ಇದ್ದಾರೆ. ಜೊತೆಗಾಗಿ ಟೀಮ್ ಇಂಡಿಯಾದ ಸರ್ವ ಸದಸ್ಯರು ಹಾಗೆ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಕೂಡ ಶುಭವನ್ನ ಕೋರ್ತಾ ಇದ್ದಾರೆ. ಟಾಸ್ ಪ್ರಕ್ರಿಯೆ ಕೂಡ ಅಲ್ಲೇ ಸಾಗುತ್ತೆ. ಅದೇ ಕ್ರೀಡಾಂಗಣ ಒಳಭಾಗದಲ್ಲಿ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಅಂಕಣವನ್ನು ತೆರವುಗೊಳಿಸಬೇಕು. ಈಗಾಗಲೇ ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರ ಜೊತೆಗಾಗಿ ಟೀಮ್ ಇಂಡಿಯಾ ಬಾಬುಲಿನ ಆಟಗಾರರು ಜೊತೆಗಾಗಿ ವರ್ತೂರು ಸ್ಪೋರ್ಟ್ಸ್ ಕ್ಲಬ್
ಆಟಗಾರ ಹಸ್ತಲಾಗದ ಮುಖಾಂತರವಾಗಿ ಶುಭವನ್ನ ಕೋರಿರ್ತಕ್ಕಂಥ ಫೈನಲ್ ಪಂದ್ಯ ಇವಾಗ ಆರಂಭವನ್ನ ಕಾಣಲಿಕ್ಕಿದೆ. ಅಂತಿಮ ಪಂದ್ಯ ಪ್ರಶಸ್ತಿ ಸುತ್ತು ಫೈನಲ್ ಪಂದ್ಯವಾಗ ಆರಂಭವನ್ನು ಕಾಣಲಿಕ್ಕಿದೆ. ಎರಡು ಪ್ರತಿಷ್ಠಿತ ಸಂಸ್ಥೆಗಳು ಒಂದು ಜೂನಿಯರ್ಸ್ ಅಂಡರ್ 22 KVR ಕಪ್ 2025 ಒಂದು ಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಅವರ ರಾಜ್ಯದ ಆದಿಸಿಸಿ ಚೆನ್ನೈ ಮತ್ತು ಅವರ ಜಿಲ್ಲೆಯ ಸಿರಿಗುಪ್ಪ ಭಗೀರಥ ಬಳ್ಳಾರಿಯ ತಂಡ. ಎರಡೂ ತಂಡಗಳು ಎಕ್ಸ್ಟ್ರಾ ಪ್ಲೇಯರ್ಸ್ ನಮ್ಮ ಕಮೆಂಟ್ರಿ ಬಾಕ್ಸ್ ಬರಬೇಕೆನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ಈ ಫೈನಲ್ ಪಂದ್ಯದ ಆರಂಭವನ್ನು ಕಂಡ ಹಾಗೆ ನಾವು ಒಂದೆಡೆ ವಿಶೇಷವಾದ ಒಂದು ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಶ್ರೀಯುತ ವರ್ತೂರು ಲಯನ್ ಫ್ಲವರ್ ಬಾಬು ಅವರು ಶ್ರೀಯುತ ಈ ಒಂದು ಫೈನಲ್ ಪಂದ್ಯ ಆಟದಲ್ಲಿ ಬೌಂಡ್ರಿ ಮತ್ತು ಸಿಕ್ಸರ್ ಅನ್ನು ದಾಖಲಿಸುವಂಥ ಪ್ರತಿಯೊಬ್ಬರು ಆಟಗಾರನಿಗೆ ಬೌಂಡ್ರಿ ದಾಖಲಿಸುವಂಥ ಆಟಗಾರರಿಗೆ 500 ಮತ್ತು ಸಿಕ್ಸರ್ ದಾಖಲಿಸುವಂಥ ಆಟಗಾರನಿಗೆ 1000 ನಗದನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಫೈನಲ್ ಪಂದ್ಯ ಎರಡೂ ತಂಡದ ಆಟಗಾರರನ್ನು ಹುರಿದುಂಬಿಸುವಂಥ ಪ್ರಯತ್ನ ವರ್ತೂರು ಲಯನ್ ಫ್ಲವರ್ ಬಾಬು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲಾಗಿ ನಾವು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಆ ಎರಡೂ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಬರಬೇಕು. ಅಂಡರ್ 22 ಜೂನಿಯರ್ಸ್ KVR ಕಪ್ 2025 ಅಂತಿಮ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಆರಂಭಿಕ ಹಂತದ ಟಾಸ್ ಜಯವನ್ನು ಕಾಣ್ತಾ ಇರತಕ್ಕಂಥ ಸಿರಿಗುಪ್ಪೆ ಭಗೀರಥ ಬಳ್ಳಾರಿಯ ತಂಡ ಆರಂಭಿಕ ಹಂತದಲ್ಲಿ ಬ್ಯಾಟ್ ಪಾಸ್ ನಿರ್ಧಾರವನ್ನು ಕಂಡು ಆರಂಭಿಕ ಹಂತದಲ್ಲಿ ದಾಂಡಿಗೆತನವನ್ನು ಕಾಣಲಿಕ್ಕಿದ್ದಾರೆ. ಈತ ಟಾಸ್ನ ಪರಾಜಯವನ್ನು ಕಾಣ್ತಾ ಇರತಕ್ಕಂಥ ಹೊರ ರಾಜ್ಯದ ಆದಿಸಿಸಿ ಚೆನ್ನೈ ಮೊದಲ ಹಂತ ಕ್ಷೇತ್ರ ರಕ್ಷಣೆ ಸಿದ್ಧತೆಯನ್ನು ಕಾಣಬೇಕು. ಆರಂಭಿಕ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಎರಡು ಪ್ರತಿಷ್ಠಿತ ಸಂಸ್ಥೆಗಳು ಈ ಬಾರಿಯ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಈ ಪಂದ್ಯದಲ್ಲಿ ಜಯಿಸಬಲ್ಲ ತಂಡ 50,000 ನಗದಿನ ಜೊತೆಗಾಗಿ ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಪರಾಜಯವನ್ನು ಕಾಣಬಲ್ಲದ ತಂಡ 30,000 ನಗದಿನ ಜೊತೆಗಾಗಿ ರನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ತೃತೀಯ ಮತ್ತು 4ನೇ ಪ್ರಶಸ್ತಿಯಾಗಿ ಎರಡು ತಂಡಗಳು ಎಂಟ್ರಿಯನ್ನು ಕಂಡುಕೊಂಡಿದ್ದಾವೆ. ಯಂಗ್ಸ್ಟರ್ಸ್ 11 ಚೆನ್ನೈ 3ನೇ ಪ್ರಶಸ್ತಿಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಕಳೆದ ಪಂದ್ಯಾಟದಲ್ಲಿ 4ನೇ ಪ್ರಶಸ್ತಿಯನ್ನು ಒಂದೆಡೆ ಬ್ಲೂ ಬಾಯ್ಸ್ ಕೊಡಗು ಪಡ್ಕೊಂಡಿದ್ದಾರೆ. ಅಂತಿಮ ಅಗ್ರಮಾನ್ಯ ಪ್ರಶಸ್ತಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಕೊನೆಯ ಪಂದ್ಯ ಸೆಷನ್ ಅಲ್ಲಿ ಯಾವುದೇ ಆಟಗಾರ ಬೌಂಡ್ರಿ ಮತ್ತು ಸಿಕ್ಸರ್ ಅನ್ನು ದಾಖಲಿಸಿದ್ರೆ
ಲಯನ್ ಫ್ಲವರ್ ಬಾಬು ಅವರ ಮುಖಾಂತರವಾಗಿ 500 ಮತ್ತು 1,000 ನಗದಿನ ಘೋಷಣೆ ಆಗ್ತಾ ಇದೆ. ಅಲ್ಲಿ ಆರಂಭಿಕ ಸೆಷನ್ ಅಲ್ಲಿ ದಾಖಲಿಸಬಲ್ಲ ಪ್ರತಿಯೊಬ್ಬರು ಆಟಗಾರರ ಬೌಂಡ್ರಿ ಮತ್ತು ಸಿಕ್ಸರ್ಗೆ ವರ್ತೂರು ಫ್ಲವರ್ ಲಯನ್ ಬಾಬು ಅವರ ಮುಖಾಂತರವಾಗಿ ಬೌಂಡ್ರಿಗೆ 500 ಮತ್ತು ಸಿಕ್ಸರ್ಗೆ 1,000 ನಗದಿನ ಘೋಷಣೆನ ಶ್ರೀಯುತ ಬಾಬುರವರು ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಫೈನಲ್ ಪಂದ್ಯದ ಮೊದಲ ಸೆಷನ್ ಮೊದಲ ಓವರ್ಗಾಗಿ ಸಂಜಯ್ ಎಸ್ ಭಾಗದಲ್ಲಿ ಆರಂಭಿಕ ಚೆಂಡು ತೀರಾ ಕೆಳಚರ ಹೋಗ್ತದೆ. ಊಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಾಡೆ. ಫೈನಲ್ ಪಂದ್ಯದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ಬಳ್ಳಾರಿಯ ತಂಡ ಆರಂಭಿಕಲ್ಲೇ ಬ್ಯಾಟ್ ಪಾಸ್ ನಿರ್ಧಾರವನ್ನು ಕಂಡಿದ್ದಾರೆ. ಈಗಾಗಲೇ ಮೊದಲ ಚೆಂಡು ಮುಕ್ತಾಯ ಕಂಡ ಹಾಗೆ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 5 ಎಸ್ ಬಾಕಿ ಉಳಿತಾ ಇದೆ. ಸಂಜಯ್ ಮತ್ತೆರಡನೇ ಬಾರಿ ಬಿರುಸಿನ ಹೊಳತದ ಕೌಸಲ ಪ್ರಯತ್ನ. ದಾಳು ಚೆಂಡಿನ ಸಂಪರ್ಕನ ಕಾಣ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಾಡೆ. ಒಂದೆಡೆ ಫೈನಲ್ ಪಂದ್ಯಾಟದ ವೀಕ್ಷಣೆ ಇರ್ತಕ್ಕಂಥ ಈ ಭಾಗದ ಕ್ರೀಡಾ ಪ್ರೇಕ್ಷಕರಿಗೆ ಮೊದಲಾಗಿ ನಾವು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದೀರಿ. ತಮಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಮರ್ಪಿಸಿದ್ದೀವಿ. ನಡುವೆ ಈತ ಮತ್ತೆ ಊಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಾಡೆ. ಗುಣ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಸಂಜಯ್ ಮತ್ತೆ 4ನೇ ಬಾರಿ. ನಗತವನ ಕಾಣ್ತಾ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳೋ ಅವಕಾಶಗಳಿತ್ತು. ತನ್ಮೂಲಕ ಇವಾಗ ಆದಿಸಿಸಿ ಚೆನ್ನಯ್ಯ ಬೌಲರ್ ಸಂಜಯ್ ಇವಾಗ ಯಶಸ್ಸನ್ನು ಕಾಣ್ತಾರೆ. ಇಲ್ಲಿ ಮೊದಲ ವಿಕೆಟ್ಸ್ ಪತನವಾಗ್ತಾ ಇದೆ. ಆರಂಭಿಕ ಹಂತದ ಟಾಸ್ ಜಯವನ್ನ ಕಂಡಿರ್ತಕ್ಕಂಥ ಸಿರಿಗುಪ್ಪ ಭಗೀರಥ ಬಳ್ಳಾರಿಯ ತಂಡ ಗುಣ ರೂಪದಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಯಶಸ್ಸನ್ನು ಸಂಜಯ್ ಪಡ್ಕೊಂಡ್ರು. ಕಲ್ಯಾಣ್ ಹೊಸ ಆಟಗಾರನ ಸೇರ್ಪಡೆ. ಓಟಗಳ ಬರವನ್ನು ಕಾಣ್ತಾ ಇದೆ. 4 ಚೆಂಡುಗಳಲ್ಲಿ ಯಾವುದೇ ರೀತಿ ಓಟವನ್ನು ದಾಖಲಿಸ್ತಾ ಇಲ್ಲ. 5ನೇ ಚೆಂಡು ನಡುವೆ ತೀರಾ ಕೆಳಚಾದು ಹೋಗ್ತದೆ. ಮತ್ತೆ ಓಟಗಳು ಬರುತ್ತಾ ಇಲ್ಲ. ಆದಿಸಿಸಿ ಚೆನ್ನಯ್ಯ ಪರವಾಗಿ ಬಹಳ ಉಚಿತವಾದ ಎಸ್ಆರ್ಗಳನ್ನ ತೋರ್ಪಡಿಸಿರ್ತಕ್ಕಂಥ ಸಂಜಯ್ ಒಂದೆಡೆ ಎದುರಾಳಿ ಆಟಗಾರನ ಕಟ್ಟಿಹಾಕಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸಿನ ಹಂತವನ್ನು ಕಾಣ್ತಾ ಇದ್ದಾರೆ. ಕೊನೆಯ ಒಂದೇ ಸತಿ ಒಬ್ಬರ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆಯ ಓವರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮೇಡನ್ ಓವರ್ ಒಂದೆಡೆ ಆರಂಭಿಕ ಹಂತದಲ್ಲಿ ಇವಾಗ ಸಂಜಯ್ ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 0. 2ನೇ ಓವರ್ಗಾಗಿ ಮತ್ತೊಂದು ಯಶಸ್ವಿ ಬೌಲರ್ ಅಬ್ದುಲ್ಲಾ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಓವರ್ ಅಂತೂ ಬಹಳ ಶುದ್ಧಮತ್ತಾಗಿ ಸಂಜಯ್ ಮುಕ್ತಾಯವನ್ನು ಮಾಡಿಕೊಟ್ರು. ಮೇಡನ್ ಓವರ್ ಅನ್ನು ದಾಖಲಿಸಿದ್ರು. 2ನೇ ಓವರ್ ಇವಾಗ ಆರಂಭವನ್ನು ಕಂಡುಕೊಳ್ತಾ ಇದೆ. ಅಂಬಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಲೆಫ್ಟಿ ಆಟಗಾರ ಪಂದ್ಯವನ್ನು ಆರಂಭಿಸಬೇಕು. ಎರಡನೇ ಮೊದಲ ಚೆಂಡಿಗಾಗಿ
ಬೇರಸಿನ ಹೊಡೆತದ ಸಲ ಪ್ರಯತ್ನ ಇದ್ದ ಮೆಡಾನಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಹೆಚ್ಚುವರಿ ತಡ ಮತ್ತೆ ಇವಾಗ ಆರಂಭವನ್ನು ಕಾಣ್ತಾ ಇದೆ. 2ರ ಮೊದಲ ಒಂದು ಎಸ ಮುಕ್ತಾಯವನ್ನು ಅಬ್ದುಲ್ಲಾ ಮಾಡಿಕೊಟ್ರು. ಒಂದು ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂಬಿಕಾ ಆರಂಭವನ್ನು ಕಾಣ್ತಾ ಇದೆ. ಮತ್ತೆರಡನೆಯ ಬಾರಿ ಓಟಗಳಿಗೆ ಅವಕಾಶವನ್ನು ಹಂತದಲ್ಲಿ ಇವಾಗ ಹೆಚ್ಚುವರಿ ರೂಪದಲ್ಲಿ ಮಾಡಿಕೊಟ್ರು. ತನ್ನ ಮೂಲಕ ಇವಾಗ 1+1 2 ಊಟದ ಸೇರ್ಪಡೆ ತಂಡದ ಮೊತ್ತ 3 ಊಟವನ್ನು ತಲುಪ್ತಾ ಇದೆ. ಸಿಕ್ಸರ್ ಬೌಂಡ್ರಿ ದಾಖಲಿಸುವಂತಹ ಸಂದರ್ಭದಲ್ಲಿ ತನ್ನ ಹಾವಭಾವಗಳ ಮುಖಾಂತರವಾಗಿ ಕ್ರೀಡಾ ಪ್ರೇಕ್ಷಕರನ್ನು ಮತ್ತು ಕ್ರೀಡಾ ಪಟುಗಳನ್ನು ಮನರಂಜಿಸಬಲ್ಲಂತ ತೀರ್ಪುಗಾರರು ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಫ್ರಮ್ ಒಡಿಶಾ ಒಂದೆಡೆಯಲ್ಲಿದ್ದಾರೆ. ಇನ್ನೊಂದೆಡೆ KSP ಸೀಸನ್ 1 ಬೆಸ್ಟ್ ಬೌಲರ್ ಟೀಮ್ ಇಂಡಿಯಾ ಬಾಬುಲವನ ಅತ್ಯುತ್ತಮ ಆಟಗಾರ ಪೇಟಿಎಂ ಮಂಜ ಒಂದೆಡೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಶ್ರಾಂತಿಯಲ್ಲಿ ಒಂದೆಡೆ ಪ್ರಮೋದ್ ಅವರು ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ. ಮೂರು ಚೆಂಡುಗಳು ಮುಗಿದವರ ಕಾಣ್ತಾ ಇದೆ. 4ನೇ ಬಾರಿ ವಿಶಿಷ್ಟ ಶೈಲಿ ತೀರ್ಪನ್ನು ನೀಡಿಸ್ತಾ ಇದ್ದಾರೆ. ಒಂದೆಡೆ ಸಂತೋಷ್ ಫ್ರಮ್ ಒಡಿಶಾ, ಒಂದು ಓಟಗಳ ಹೆಚ್ಚುವರಿ ತಡ ಮತ್ತು 5 ಓಟವನ್ನು ತಲುಪ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನಡುವೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ನಡುವೆ ಇತ್ತ ಜೀವದಾನವನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಹೆಚ್ಚುವರಿ ತಡ ಮತ್ತು 6 ಓಟವನ್ನು ತಲುಪ್ತಾ ಇದೆ. ಈ ಒಂದು ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಕೂಟದ ಕೇಂದ್ರ ಬಿಂದು ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರು ಜೊತೆಗಾಗಿ ವರ್ತೂರ್ ಸ್ಪೋರ್ಟ್ಸ್ ಕ್ಲಬ್ ಒಂದು ದಾಖಲೆ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಅಬ್ದುಲ್ಲಾ ಸರಗಂತ ಕೊನೆಯ ಚೆಂಡು. ನಡುವೆ ಎರಡು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ದಿ 2 ಓವರ್ 6 ರನ್ಸ್ ಫಾರ್ ಲಾಸ್ ಆಫ್ 1 ವಿಕೆಟ್. 6ಕ್ಕೆ ಮೊದಲ ವಿಕೆಟ್ಸ್ ಕಳ್ಕೊಳ್ತಾ ಇದೆ. 2 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 18 ಹಸ್ತಗಳು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮೂರನೆಯ ಓವರ್ಗಾಗಿ ಮತ್ತೆ ಸಂಜಯ್ ಚೆಂಡನ್ನು ಪಡ್ಕೊಳ್ತಾ ಇದೆ. ಆದಿಸಿಸಿ ಚೆನ್ನಯ್ಯ ಪರವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. मैच में एक सबसे बड़ा ऑफर आ रहा है. 6 और बाउंड्री का टाइम है. अंपायर कैसे नाचेगा उनको भी 500 रुपया सिक्सर बाउंड्री में देने के लिए दिलीप, और विकेट जाने के लिए टाइम है कैसे नाचेगा
उसी टाइम में 500 अंपायर को भी ऑफर है। चला गया ना संतोष भाई? एस, थैंक यू। ಮೂರನೇ ಚೆಂಡು ಡಿಫೆಕ್ಷನ್ ಕವರ್ಸ್ ಬಾಲ್ ಬೇಸಬಲ ಪ್ರಯತ್ನಗಳು ಸಾಗ್ತದೆ ಒಂದೋಟದ ಜವರಿ ತಳ ಮತ್ತೆ ಕೂಡ ಮತ್ತೆ ಏರಿಕೆನ ಕಾಣ್ತಾ ಇದೆ. ಇವಾಗ 7 ಓಟವನ್ನು ತಲುಪ್ತಾ ಇದೆ. ಅದೆಷ್ಟು ಓಟವನ್ನು ಆರಂಭಿಕ ಸೆಷನ್ ಅಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಮೋರನಯವರ ಚಾಲ್ತಿಯಲ್ಲಿ 3 ಚೆಂಡುಗಳನ್ನು ಒಂದೆಡೆ ಸಂಜಯ್ ಮುಕ್ತಾಯವನ್ನು ಮಾಡಿಕೊಟ್ರು. ಈತ ಮತ್ತೆ 4ನೇ ಬಾರಿ. ನಾಲ್ಕನೇ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಮಿಡ್ ವಿಕೆಟ್ ಅಲ್ಲಿ ಬಹಳಷ್ಟು ಬರೆದಂದು ಕ್ಯಾಚ್ ಪಡ್ಕೊಳ್ತಾ ಇದ್ರೆ ಇಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 2ನೇ ಹೋದರೆ ಕಳ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಇಮ್ರಾನ್ ಅಂಕಣಕ್ಕೆ ಬಂದಿದ್ದಾರೆ. ಸಂಜಯ್ ಮತ್ತೆ 5ನೇ ಬಾರಿ. ತಡ ಮತ್ತೆ 7. 5ನೇ ಚೆಂಡು ಬಹಳಷ್ಟು ತಮ್ಮ ರೀತಿ ಆಟ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಕಾಣಿತು. ನಡುವೆ ಒಂದು ಓಟದ ಸೇರ್ಪಡೆ. ತಡ ಮತ್ತೆ ಇವಾಗ 8 ಓಟವನ್ನು ತಲುಪ್ತಾ ಇದೆ. ಕೊನೆಯ ಒಂದೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ ಕೂಡ. ಆದಷ್ಟು ಓಟವನ್ನು 5 ಓವರ್ಗಳಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಆರಂಭಿಕ ಹಂತದ ಟಾಸ್ ಪ್ರಕ್ರಿಯೆಯಲ್ಲಿ ಜಯವನ್ನು ಕಂಡಿರ್ತಕ್ಕಂಥ ಸಿರಿಗುಪ್ಪ ಭಗೀರಥ ಬಳ್ಳಾರಿಯ ತಂಡ ಆರಂಭಿಕ ಹಂತದ ಬ್ಯಾಟ್ ಫಸ್ಟ್ ನಿರ್ಧಾರವನ್ನು ಕಂಡಿತು. ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ನಡುವೆ ಸಿಲ್ಲೆ ಮಿಡ್ ಆಫ್ ಅಲ್ಲಿ ಇವಾಗ ಬಹಳಷ್ಟು ಬರುತ್ತೊಂದು ಕ್ಯಾಚ್ ಪಡ್ಕೊಳ್ಳುವಂತ ಅಂತಿಮ ಹಂತದ ಇವಾಗ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ನಡುವೆ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. ಮೂರು ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ದಿ 3 ಓವರ್ 10 ರನ್ಸ್ ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಅದಕ್ಕೆ 2 ಹತ್ತರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. ಸ್ಕೋರ್ 10. ತಡಮತ 10. ಸ್ಕೋರ್ 10 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಇದು 4ನೇ ಓವರ್ ಆರಂಭವನ್ನು ಕಾಣಲಿಕ್ಕಿದೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದೊಂದು ನೇರ ಪ್ರಸಾರವನ್ನು ಮಾಡುತ್ತಾ ಇರ್ತಕ್ಕಂಥ ಸಂಸ್ಥೆ ಪವನ್ ರೆಡ್ಡಿ ಅವರ ಮಾಲೀಕತ್ವದ PR ಸ್ಪೋರ್ಟ್ಸ್ ಒಂದೆಡೆ ನೇರ ಪ್ರಸಾರವನ್ನು ಮಾಡ್ತಾ ಇದ್ರು. ಇನ್ನೊಂದೆಡೆ ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿ ಯೂಟ್ಯೂಬ್ ಮುಖಾಂತರ ವಿತರಿಸ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿ ಈ ಒಂದು ಪಂದ್ಯಾಕೂಟದಲ್ಲಿ ಸ್ಟಂಪ್ ಮೈಕ್ ಅನ್ನು ಬಳಸ್ತಾ ಇರ್ತಕ್ಕಂಥ ಆಸಿಫ್ ಮತ್ತು ಅಸ್ಗರ್ ಅವರಿಗೆ ಮೊದಲಾಗಿ ನಾವು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈತ ಆರಂಭಿಕ ಎಸೆತ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಳ ಮತ್ತೆ ಕೂಡ ಏರಿಕೆಯನ್ನು ಕಾಣುತ್ತಾ ಇದೆ. ತಟ್ಟು ಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನ ಕವರ್ಸ್ ಭಾಗದಲ್ಲಿ ಮತ್ತೆ ಓಟಗಳು ಬರ್ತಾ ಇದೆ. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ ಕೂಡ. ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಬಳ್ಳಾರಿ ಆಟಗಾರರು 13 ಓಟವನ್ನು ತಲುಪ್ತಾ ಇದ್ದಾರೆ. 4 ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಧನು ಹೆಸರ 3ನೇ ಚೆಂಡು ಮಿಡ್ ಆಫ್ ಅಲ್ಲಿ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಬೌಂಡ್ರಿ ನಡಾಯಿಸಿದ್ರು. ನಡುವೆ ಹೆಚ್ಚುವರಿ ಓಟವನ್ನು ದಾಖಲಿಸ್ತಾ ಇದೆ. 2 ಓಟದ ಸೇರ್ಪಡೆಯೂ ಕೂಡ 15 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 15. 3 ಎಸೆತ ಬಾಕಿ ಉಳಿತಾ ಇದೆ.
ಧನು ಮತ್ತೆ 4ನೇ ಬಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆಯ ಚೆಂಡು ಧನು ದಾಖಲಿಸಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. 80 ತಂಡಗಳು ಭಾಗವಹಿಸಿರತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿ ರಾಷ್ಟ್ರೀಯ ಮಟ್ಟದ ಜೂನಿಯರ್ಸ್ ಅಂಡರ್-22 KVR ಕಪ್ ಪಂದ್ಯಾಕೂಟ ಅಂತಿಮ ಹಂತದ ಫೈನಲ್ ಪಂದ್ಯದಲ್ಲಿ ಸಾಗ್ತಾ ಇದೆ ಕೂಡ. ಅದ್ಯಾವ ಒಂದು ತಂಡ ಈ ಬಾರಿಯ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತಾರೆ ನೋಡಬೇಕಾಗಿದೆ. ಹೊರ ರಾಜ್ಯದ ACC ಚೆನ್ನೈ ಮತ್ತು ಹೊರ ಜಿಲ್ಲೆಯ ಬಳ್ಳಾರಿ ಪಂದ್ಯಾಟವನ್ನು ಆಡ್ತಾ ಇದೆ. ಧನು ಹೆಸರಾದ ಕೊನೆಯ ಚೆಂಡು ನಟನಾರ ಹೊಡೆತನ ದಾಖಲಿಸಿದ್ರು. ನಡುವೆ ಕ್ಷೇತ್ರ ರಕ್ಷಣೆ ಮೊಗನ್ನು ಮಾಡ್ತಾ ಇದ್ದಾರೆ. 2ನೇ ಓಟಗಳಿಗೆ ಅವಕಾಶವನ್ನು ಇವಾಗ ಅಂತಿಮ ಎಸೆತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. 4 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 16 ಓಟವನ್ನು ತಲುಪ್ತಾ ಇದೆ. Score 18. End of the 4 overs, 18 runs for loss of 2 wickets. 18ಕ್ಕೆ 2 ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಆರು ಎಸೆತಗಳು ಬಾಕಿ ಉಳಿತಾ ಇದೆ. ಫೈನಲ್ ಪಂದ್ಯದ ಮೊದಲ ಒಂದು ಸೆಷನ್ ಮುಕ್ತಾಯಕ್ಕಾಗಿ ACC ಚೆನ್ನೈಯ ತಂಡ ಇವಾಗ ಕೊನೆಯ ವರ್ಗ ಇವಾಗ ಅಧ್ಯಾವಯಸ್ಕರನ್ನು ಪರಿಚಯಿಸಲು ನೋಡಬೇಕಾಗಿದೆ. ಸುಭಾಷ್ ಎಸ್ಆರ್ಗ ಭಾಗದಲ್ಲಿ ಅಂತಿಮರ ಮೊದಲ ಚೆಂಡನ್ನು ದಾಖಲಿಸದ ಪ್ರಯತ್ನವನ್ನು ಕಂಡ್ರು. ಕ್ಯಾಚ್ ಅವಕಾಶಗಳಿತ್ತು. ನಡುವೆ ಕ್ಯಾಚ್ ಜಾರಿ ಹೋಗ್ತಾ ಇದೆ. ಕವರ್ ಸಿಬಾದಲ್ಲಿ ಇವಾಗ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 20 ಓಟವನ್ನು ತಲುಪ್ತಾ ಇದೆ ತಡ ಮತ್ತೆ ಕೂಡ. 5 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆರಡನೆಯ ಬಾರಿ ಎರಡನೆಯ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನಾ ತೀರ್ಪುಗಾರ ರವಾನಿಸಿದ ತಂಡ ಮೊತ್ತ ಕೂಡ 21 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 21. ಮಿರಾಸನ ಹೊಡೆತ ದಾಖಲಿಸಲು ಪ್ರಯತ್ನ ಬಹಳ ಬರುತ್ತೆ. ಹೊಡೆತ ತನ್ಮೂಲಕ ಮಿಡ್ ವಿಕೆಟ್ ಸೀಮಾರಕಿಯ ಹೊರ ಭಾಗವನ್ನು ಕಾಣ್ತಾ ಇದೆ. ಇವಾಗ 6 ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಕಾಣ್ತಾ ಇರತಕ್ಕಂಥ ಬಳ್ಳಾರಿ ಆಟಗಾರ ಇವಾಗ 6 ಅನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ಯಶಸ್ಸನ್ನು ಕಾಣ್ತಾ ಇದ್ದಾರೆ. 6 ಓಟದ ಸೇರ್ಪಡೆ. ತಡ ಮೊತ್ತ 27 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 27. ಮೂರನೆಯ ಚೆಂಡು ಮತ್ತೆ ಕ್ಷಣಕಾಲ ಗಾಲಿಯಲ್ಲಿ ತೇದದ ಬಹಳ ಬರುತ್ತೆ. ಹೊಡೆತ ಇವಾಗ ಮತ್ತೆ ಬಿರುಸಿನ 6 ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 6ಗೆ ಅವಕಾಶ ಮಾಡಿಕೊಟ್ರು. ತಂಡದ ಮತ್ತೆ ಇವಾಗ 33 ಓಟವನ್ನು ತಲುಪ್ತಾ ಇದೆ. ಓಟವನ್ನು ತಲುಪ್ತಾ ಇದ್ದಾರೆ. 33. ಅದಷ್ಟು ಓಟವನ್ನು ಏನಿರ್ತಕ್ಕಂಥ 3 ಚೆಂಡುಗಳಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. No ball 6. ಒಂದು ಓಟದ ಹೆಚ್ಚುವರಿ ಮಾತ್ರ ಕಂಡುಕೊಳ್ತಾ ಇದ್ದೇವೆ.
ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಕೊನೆ 2 ಎಸೆತಗಳು ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ರಾಮಾಂಕಣಕ್ಕೆ ಬರುತ್ತಾ ಇದ್ದಾರೆ. ತಳ ಮತ್ತು 34ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಇನ್ನಿರ್ತಕ್ಕಂಥ 2 ಚೆಂಡುಗಳಲ್ಲಿ ಬಳ್ಳಾರಿ ಆಟಗಾರರು ಅದೆಷ್ಟು ಓಟವನ್ನು ದಾಖಲಿಸಿದ್ದಾರೆ ನೋಡಬೇಕಾಗಿದೆ. ಲಾಸ್ಟ್ ಬಾಲ್ 5ನೆಯ ಬಾರಿ ಬೆರಸನ ಹೊಡೆತ ದಾಖಲಿಸಲು ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಬಹಳಷ್ಟು ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ಇವಾಗ ಚೆನ್ನೈ ಆಟಗಾರರಲ್ಲಿ ತೋರ್ಪಡಿಸ್ತಾ ಇದ್ದಾರೆ. 6 ರನ್ ಅಡಾಯಿಸದ ಲೆಕ್ಕಾಚಾರಗಳ ನಡುವೆ ಅಂತಿಮ ಹಂತದಲ್ಲಿ ಇವಾಗ ಹೊತ್ತರಿ ಆಘಾತವನ್ನು ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಮತ್ತೊಬ್ಬ ರಾಮು ಹೊಸ ಆಟಗಾರನ ಸೇರ್ಪಡೆ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಸುಭಾಷ್ ಕೊನೆಯ ಬಾರಿ ತಡದ ಮೊತ್ತ 36, ಸ್ಕೋರ್ 36. ಆರಂಭಿಕ ಶಾಸನ ಕೊನೆಯ ಚೆಂಡು ನಡುವೆ ಇದ್ದ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ 2ನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ಹೊದರಿ ಆಘಾತವನ್ನು ಕಾಣ್ತಾ ಇದೆ. 1 ಓಟದ ಸೇರ್ಪಡೆ ಮಾತ್ರ ಇವಾಗ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಇಲ್ಲಿ ಮೊದಲ ಸೆಷನ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಹಂತದ ಬಳಿಕ 37 ಓಟವನ್ನು ಸಿರಿಗುಪ್ಪ ಭಗೀರಥ ಬಳ್ಳಾರಿ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ ಈಸ್ 38, 38 ಟಾರ್ಗೆಟ್ ಸಂಖ್ಯೆ. ಫೈನಲ್ ಪಂದ್ಯದ ಆರಂಭಿಕ ಸೆಷನ್ ಮುಕ್ತಾಯದ ಬಳಿಕ ಈತ ವಿದ್ಯಮಾನದಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದ್ದಾವೆ. ಚಿಕ್ಕಮಗಳೂರು ಜಿಲ್ಲೆಯ ಮತ್ತೋರ್ವ ಜನಪ್ರಿಯ ವೀಕ್ಷಕಣಗಾರರು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಸ್ಗರ್ ಶಾಂತಿಪುರ ಇವರನ್ನು ಬಹಳಷ್ಟು ಅಭಿಮಾನದಿಂದ ನಾವು ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಉಮೇಶ್ ಮೆಂಡನ್.
SKBR ಕಪ್ನ ಅಂತಿಮ ರೋಚಕ ಹಣಾಣಿಯ ಹಂತದಲ್ಲಿ ಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ಕೂಡ ಮುಂದುವರಿಬೇಕಾಗ್ತದೆ. 37 ಓಟವನ್ನು ದಾಖಲಿಸಿರ್ತಕ್ಕಂಥ ಸಿರುಗುಂದ ಭಗೀರಥ ಬಳ್ಳಾರಿಯ ಡೇಂಜರ್ಸ್ 11 ಕ್ಷೇತ್ರ ಕ್ಷಣೆ ಮುಂದುವರಿಸ್ತಾ ಇದೆ. ಜಯಕ್ಕಾಗಿ ಆದಿಶೇಷ ಚೆನ್ನೈದ ತಂಡಕ್ಕೆ 30 ಎಸೆತಗಳ ಮುಂದೆ 38 ಗುರಿ, 30 ಬಾಲ್ಸ್ 38 ರನ್ಸ್ ಟಾರ್ಗೆಟ್. ಬಹಳಷ್ಟು ಯಶಸ್ವಿ ಹಂತದಲ್ಲಿ ಗುರುವಾರದ ಬೆಳಗಿನಿಂದ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಟ 4ನೇ ದಿನದ ಅಂತಿಮ ಒಂದು ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. KBR ಕಪ್ನ ಜೂನಿಯರ್ ಫೈನಲ್ ಪಂದ್ಯಾಟವೂ ಕೂಡ ಬಹಳಷ್ಟು ಯಶಸ್ವಿ ಒಂದು ನಾಗಾಲೋಟವನ್ನು ತೋರ್ಪಡಿಸಿರ್ತಕ್ಕಂಥ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ, ಇವರ ಮುಂದಾಳತ್ವದಲ್ಲಿ ನಡೆದು ಬರೆದಿರ್ತಕ್ಕಂಥ ಒಂದು ಕರುನಾಡಿನ ದಾಖಲೆಯ ಪಂದ್ಯಾಕೂಟ ಜೂನಿಯರ್ ಟ್ರೋಫಿ 2025. ಅಬ್ದುಲ್ಲಾ ಸ್ಟ್ರೈಕರ್ ಅಲ್ಲಿ ಮೊದಲ ಓವರ್ಗಾಗಿ ಕಲ್ಯಾಣ್ ಎಸ್ಗಾರಿಕೆಲಿ ಮೊದಲ ಚೆಂಡು ಬೆರಸಿನ ಹೊಡೆತ, ಸೊಲವರ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಉತ್ತಮವಾದ ಕ್ಯಾಚ್ ಸಾಧ್ಯತೆ ಕಾಣ್ತಾ ಇದ್ರೆ ವಿಕೆಟ್ಸ್ ಪತನ, ಶೂನ್ಯಕ್ಕೆ ಅಬ್ದುಲ್ ವಾಪಸ್ ಸಾತಿ. ಬಹಳಷ್ಟು ಯುವ ಪೀಳಿಗೆಯ ಒಂದು ತಂಡ ಸಿರುಗುಂದ ಭಗೀರಥ ಡೇಂಜರಸ್ 11 ಬಹಳಷ್ಟು ಒಂದು ಹೊಂದಾಣಿಕೆಯ ತಂಡವೂ ಕೂಡ ಈ ದಿನ ಬಹುತೇಕ ತಂಡವನ್ನು ಮಣಿಸುವ ಹಂತದಲ್ಲಿ ಫೈನಲ್ ಎಂಟ್ರನ್ನ ಕಂಡಿರ್ತಕ್ಕಂಥ ತಂಡ. ಒಂದೆಡೆಯಲ್ಲೂ ಕೂಡ ಆದಿಶೇಷ ಚೆನ್ನೈನ ತಂಡವೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡಿ ಫೈನಲ್ ಎಂಟ್ರನ್ನ ಕಂಡಿರ್ತಕ್ಕಂಥ ತಂಡವೂ ಕೂಡ ಮುಖಾಮುಖಿಯನ್ನ ಕಾಣುತ್ತಾ ಇದೆ. ಶೂನ್ಯಕ್ಕೆ ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 38 ಒಂದು ಟಾರ್ಗೆಟ್ ನಂತಲ್ಲಿ ಹೊಸ ಬ್ಯಾಟರ್ ರಾಹುಲ್ ಮೋಹನ್ ಬೇಸದ ಪ್ರಯತ್ನವನ್ನು ಮಾಡಿದ್ರು, ಕ್ಷೇತ್ರ ಕ್ಷಣೆ ನೇರವಾಗಿ ಕಾಣ್ತಾ ಇಲ್ಲ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಮೋಹನ್. ಮೊದಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆದಿಶೇಷ ಚೆನ್ನೈ ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಬೊಂಬಾಟ್ ಭಾನುವಾರದ ಬೊಂಬಾಟ್ ಸಂಡೆಯ ಫೈನಲ್ ಪಂದ್ಯಾಟ KBR ಕಪ್ ನಲ್ಲಿ ಜರುಗ್ತಾ ಇದೆ. ವರ್ತೂರು ಹೈಸ್ಕೂಲ್ ಮೈದಾನದಲ್ಲಿ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮದ ಮುಕ್ತಾಯದ ಸಮಯಗಳು ಕಾಣುತ್ತಾ ಇದೆ. ಜಯಕ್ಕಾಗಿ, ಚಾಂಪಿಯನ್ ಪಟ್ಟಕ್ಕಾಗಿ ಎರಡು ತಂಡಗಳು ಎದುರು ಬದುರಿನ ಒಂದು ಸಣಸಾಟದಲ್ಲಿ ಕಂಡುಕೊಳ್ತಾ ಇದೆ. ಒಂದೆಡೆಯಲ್ಲಿ ತಮಿಳುನಾಡಿನ ತಂಡ, ಇನ್ನೊಂದೆಡೆಯಲ್ಲಿ ಕರ್ನಾಡಿನ ಗಣಿನಾಡಿನ ಬಳ್ಳಾರಿ ಜಿಲ್ಲೆಯ ತಂಡವೂ ಕೂಡ. ಎಡಚಿ ಆಟಗಾರ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ ಡೇಂಜರಸ್ ಬ್ಯಾಟ್ಸ್ಮನ್. ಬೆರೋಸನ ಹೊಡೆತವ ಲೆಕ್ಕಾಚಾರವನ್ನು ದಾಖಲಿಸ್ತಾ ಇದ್ದಾರೆ. ಡಿಕ್ಲೇರ್ಡ್ ಏರಿಯಾ 2 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಪ್ರಮೋಡೇಶ ಬಹಳಷ್ಟು ಒಂದು ಮನೋರಂಜನೆ ನೀಡ್ತಾ ಇದ್ದಾರೆ. ಅಂತಿಮ ಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು ರಾಜ್ಯದಲ್ಲೂ ಕೂಡ ತಮ್ಮದೇ ಆದ ವಿಶಿಷ್ಟ ಶೈಲಿಯ ಡ್ಯಾನ್ಸಿಂಗ್ ಮುಖೇನವಾಗಿ ತೀರ್ಪುಗಾರಿಕೆಯನ್ನು ನೀಡಿರ್ತಕ್ಕಂಥ ಸಂತೋಷ್ ಪ್ರಮೋಡೇಶ ಇತ್ತೀಚಿನ ದಿನಗಳಲ್ಲೂ ಕೂಡ ಬೆಂಗಳೂರು ರಾಜಧಾನಿ ನಗರ ಮೂಲೆ ಮೂಲೆಯಲ್ಲೂ ಕೂಡ ತಮ್ಮದೇ ಆದೊಂದು ಛಾಪನ್ನು ತೋರ್ಪಡಿಸಿಕೊಂಡಿರ್ತಕ್ಕಂಥ ಮುಖ್ಯ ತೀರ್ಪುಗಾರರು ಕೂಡ.
27 balls 35 runs need. 27ಕ್ಕೆ 35. ಬಿರುಸಿನ ಹೊಡೆತ ಗೆತ್ತವನ್ನ ಮಾಡ್ತಾ ಇದ್ರೆ ತನ್ನ ನಡುವೆ ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 4 4 ರನ್ಸ್. ಬೇಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ರೆ ಈತ ನಡುವೆ ಮತ್ತೆ ಎಕ್ಸ್ಟ್ರಾ ಸೋಟಗಳು. ಬ್ಯಾಕ್ ಟು ಬ್ಯಾಕ್ ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ವಾರ್ಡ್ ಬಾಲ್ ಸೂಚನೆ ಬರ್ತಾ ಇದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ, ಗಮನಿಸಿಕೊಳ್ಬೇಕು. ಒಂದು ರಿವ್ಯೂವನ್ನು ಪಡ್ಕೊಳ್ತಾ ಇದೆ. ಅಂತಿಮ ಫೈನಲ್ ಪಂದ್ಯಾಟವು ಕೂಡ ಅದ್ಯಾವ ನಿರ್ಣಯವನ್ನು ಕೊಡ್ತಾರೆ ಕಾದು ನೋಡಬೇಕಾಗ್ತದೆ. ಈ ಪಂದ್ಯ ಕೂಡ ನೇರ ಚಿತ್ರೀಕರಣ ನೀಡ್ತಿರ್ತಕ್ಕಂಥ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಆಸಿಫ್ ಮತ್ತು ಅಸ್ಗರ್ ಇವರ ನೇತೃತ್ವದ ಒಂದು ತಂಡವು ಕೂಡ. ವಾರ್ಡ್ ಬಾಲ್ ಸೂಚನೆ ಬರ್ತಾ ಇದೆ. ಇನ್ನು ನೋಡಿ, ಯಾವುದೇ ರೀತಿಯಲ್ಲಿ ರಿವ್ಯೂಗೆ ಅವಕಾಶವಿರುವುದಿಲ್ಲ, ಗಮನಿಸ್ಕೊಳ್ಬೇಕು. ಸಿರುಗುಂದ ಭಗೀರಥ ಆಟಗಾರ್ಸ್ಗೆ ತಂಡದ ಮೊತ್ತವು ಕೂಡ 5ರಲ್ಲಿ ಸಾಗ್ತಾ ಇದೆ. ಓಕೆ 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 ಐದು ಓಟವನ್ನು ದಾಖಲಿಸ್ತಾ ಇದೆ. ಲಾಸ್ಟ್ 3. ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಆಲ್ ಮೇಲ್ಭಾಗದಲ್ಲಿ ನೆಟ್ಟ ನೇರವಾಗಿ ಕಾಂಬಾಕ್ಸ್ಗೆ ಬಂದ ಸೇರ್ತಾ ಇದೆ. 6 ಷಡ್ಗಾರ ಓಟಗಳ ಸೇರ್ಪಡೆ. ಮೋಹನ್ ಬಿರುಸಿನ ಲೆಕ್ಕಾಚಾರವನ್ನು ದಾಖಲಿಸ್ತಾ ಇದ್ದಾರೆ. ಆದಿ ಸಿಸಿ ಚೆನ್ನೈ ಆಟಗಾರ. ಕೂಡ ಫುಲ್ ಮಾಡುವಂತ ಪ್ರಯತ್ನದಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ. ಓವರ್ ಮುಕ್ತಾಯ. ಮೊದಲ ಸ್ಲೋವನ್ನು ತಿರುಗಿಸಿ ಬಂದ ಚೆಂಡು ಓಟಗಳಿಗೆ ಅಂಬ್ರೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದನ ಹತ್ತಲ್ಲಿ ಒಂದು ಚೊಕ್ಕೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಎರಡು ತಂಡಗಳು ಕೂಡ ಪಂದ್ಯಾಟ ಸಮಾನವಾಗಿ ಸಾಗ್ತಾ ಇದೆ. ಕ್ರಿಕೆಟ್ ಅದೃಷ್ಟ ಮತ್ತು ನತಾದೃಷ್ಟದ ಆಟವೂ ಕೂಡ. ನಡುವೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಅಂಬ್ರೆ ಓಟಗಳ ಮೇಲೆ ಒತ್ತಡವನ್ನು ನೀಡುತ್ತಾ ಇದ್ದಾರೆ. ಈ ಹಂತದಲ್ಲಿ ಬಳಿ ಡಾಟ್ ಬಾಲ್ ಕೂಡ ದಾಖಲಿಸ್ತಾ ಇದ್ದಾರೆ.
ಒಂದು ಹಂತದಲ್ಲಿ ಕೂಡ ಕನಿಷ್ಠ ಮೊತ್ತವನ್ನು ದಾಖಲಿಸಿ ಕೂಡ ಒತ್ತಡವನ್ನು ನೀಡುತ್ತಿರ್ತಕ್ಕಂಥ ತಂಡವು ಕೂಡ ಈ ತಂಡವೇ ಮೂರನೇ ಚೆಂಡಿಗೆ ಒಂದು ಓಟಗಳ ಅವಕಾಶವನ್ನು ಮಾಡಿಕೊಟ್ರು. ಒಂದರ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 14. ಈ ತಂಡ ಬಳಿಕ ಎಡಚಿ ಆಟಗಾರ ಮೋಹನ್ ಎರಡನೇ ಓವರ್ನ 4ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಅಂಬ್ರಿ ಬಿಟ್ಟಿದ್ದಕ್ಕಂಥ ಚೆಂಡು ಬೆರೋಸಿನ ಲೆಕ್ಕಾಚಾರವನ್ನು ದಾಖಲಿಸ್ತಾ ಇದ್ದಾರೆ. ಅಂಬ್ರಿ ಚುಕ್ಕಿ ಎಸೆತವನ್ನು ನೀಡುತ್ತಾ ಇದ್ದಾರೆ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳ ಮೇಲೆ ಒತ್ತಡವನ್ನು ಮೀರ್ತಾ ಇದ್ದಾರೆ. ಪಂದ್ಯದ ಮೇಲೆ ಹಿಡಿತವನ್ನು ದಾಖಲಿಸ್ತಾ ಇದ್ದಾರೆ. 2ನೇ ಓವರ್ ನಲ್ಲಿ ಅಂಬ್ರಿ ತಂಡದ ಮೊತ್ತ 14 ರನ್ಸ್. ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ನಡುವೆ ರನ್ನಿಂಗ್ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ ಪುನಿ. ಚೆಂಡು ಲಾಸ್ಟ್ ಬಾಲ್. 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದ್ದಾರೆ ಅಂಬ್ರಿ. ಪಂದ್ಯದ ತಿರುವನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟು ಒತ್ತಡವನ್ನು ನೀಡುತ್ತಾ ಇದ್ದಾರೆ. ಹೊಸ ಬ್ಯಾಟರ್ ಅಂಕನ ಒಳಭಾಗದ 8ನೇ ಪಡಿತಾ ಇದ್ದಾರೆ ದಿನೇಶ್. ಅದ್ಯಾವ ರೀತಿ ಪಂದ್ಯದ ಹಿಡಿತವನ್ನು ದಾಖಲಿಸಲು ಕಾದು ನೋಡಬೇಕಾಗ್ತದೆ. ಮೊದಲೆರಡು ಪಂದ್ಯದಲ್ಲೂ ಕೂಡ ಕನಿಷ್ಠ ಮೊತ್ತವನ್ನು ದಾಖಲಿಸಿ ದಾಂಡಿಗರಿಗೆ ಗರಿಷ್ಠ ಒತ್ತಡವನ್ನು ನೀಡುವ ಮುಖೇನವಾಗಿ ಬಲಿಷ್ಠವಾಗಿ ಪಂದ್ಯಾಟವನ್ನು ಜಯಿಸಿರ್ತಕ್ಕಂಥ ತಂಡವು ಕೂಡ ಸಿರುಗುಂದ ಭಗೀರಥ ಡೇಂಜರ್ಸ್ 11 ಫ್ರಮ್ ಬಳ್ಳಾರಿ. ನೆಟ್ಟ ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಎದುರಿಸಿದ ಮೊದಲ ಚೆಂಡಿಗೆ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು ದಿನೇಶ್. ಓಟವನ್ನು ದಾಖಲಿಸ್ತಾ ಇದ್ದಾರೆ. ಓವರ್ ಮುಕ್ತಾಯ. ಎರಡು ತಂಡಗಳಿಗೆ ಪಂದ್ಯಾಟ ಸಮಾನವಾಗಿ ಸಾಗ್ತಾ ಇದೆ. ಇನ್ನೂ ಕೂಡ ಪಂದ್ಯಾಟ 50-50. ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸದೆ ಕಾದು ನೋಡಬೇಕಾಗ್ತದೆ KVR ಕಪ್ ಜೂನಿಯರ್ ಟ್ರೋಫಿಯಲ್ಲಿ. ಇಮ್ರಾನ್ ಹೊಸ ಬೌಲರ್. ಚೆಂಡಿಗೆ ಬಹುತೇಕವಾಗಿ ತಿರುವನ್ನು ನೀಡುವಂತ ಬೌಲರ್ ಕೂಡ ಸುಂದರ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಪ್ರೊಟೆಕ್ಷನ್ ಕಂಡುಕೊಳ್ತಾ ಇದೆ. ಓಟಗಳಿಗೆ ಕ್ಷೇತ್ರ ಪಾಲಕರ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗುಡ್ ಫೀಲ್ಡಿಂಗ್. 17ಕ್ಕೆ 23. 17 ಬಾಲ್ಸ್ 23 ರನ್ಸ್ ನೀಡ್. ಬಿರೋಸಿನ ಹೊಡೆತ ಲೆಕ್ಕಾಚಾರ ಹಂತದಲ್ಲಿ ಗುಣ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಬಹಳಷ್ಟು ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಎಸೆತಗಾರಿಕೆಯು ಕೂಡ ಬಹಳಷ್ಟು ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. ಉತ್ತಮ ರೀತಿಯಲ್ಲಿ ನಾಗಾಲೋಟವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದೆ ಬಳ್ಳಾರಿ ಜಿಲ್ಲೆಯ ತಂಡ. ಆದಿಶಿಸಿ ಚೆನ್ನೈನ ಪರವಾಗಿ ಹೊಸ ಬ್ಯಾಟರ್ ಮುತ್ತು ಮೊದಲ ಸ್ಟ್ರೈಕರ್ ಅನ್ನು ಪಡಿತಾ ಇದ್ದಾರೆ.
ಅದ್ಯಾವ ರೀತಿ ಹೊಡೆತವನ್ನು ದಾಖಲಿಸ್ತಾರೆ ಕಾದ್ ನೋಡಬೇಕಾಗ್ತದೆ. 16 balls 23 runs ನೀಡ್. 16ಕ್ಕೆ 23 ಪಂದ್ಯದ ಮೇಲೆ ಒತ್ತಡಗಳು ಕಾಣ್ತಾ ಇದೆ. ಬಹಳಷ್ಟು ಪ್ರೇಕ್ಷಕರು ಇನ್ನೂ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ತಟ್ಟಿ ಮುಟ್ಟುವ ಪ್ರಯತ್ನಗಳು ಬರ್ತಾ ಇದೆ. ಮುತ್ತು ಎದುರಿಸಿದ ಮೊದಲ ಚೆಂಡಿಗೆ ಓಟವನ್ನು ದಾಖಲಿಸಿದ್ರು. ಇಮ್ರಾನ್ ಮೂರನೇ ಚೆಂಡಿಗೆ ಮೊದಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ತಡೆದ ಮೊತ್ತ 16ಕ್ಕೆ ತಲುಪ್ತಾ ಇದೆ. 16. ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಲೆಗ್ ಲೈನ್ಸ್ ನಡೀತಾ ಇದೆ. ಮತ್ತೆ ಒತ್ತಡವನ್ನು ಮೀರ್ತಾ ಇದೆ. ಲಾಸ್ಟ್ 2 ಬಾಲ್. ಲಾಸ್ಟ್ 2. 5ನೇ ಚೆಂಡಿನ ಎಸೆಗಾರಿಕೆ. 5ನೇ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ತಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರನ್ನಿಂಗ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಒಂದರ ಸೇರ್ಪಡೆ. ತಂಡದ ಮೊತ್ತ 17. ಕೊನೆಯ ಚೆಂಡು ಲಾಸ್ಟ್ ಬಾಲ್. 17ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 17. ಬೇಸದ ಪ್ರಯತ್ನದಲ್ಲಿ ಕಾಚಾರದ ಹಂತದಲ್ಲಿ ಲಾಭದ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ. ಮತ್ತೆ ಕೂಡ ಅಂಬಿದನ ಬಳಸ್ತಾ ಇದ್ದಾರೆ. ಸಿರಿಗುಂದ ಭಗೀರಥ ಡೇಂಜರಸ್ 11 ಬಹಳ ಉತ್ತಮ ರೀತಿಯಲ್ಲಿ KBR ಕಪ್ನ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದೆ. ಇನ್ನೊಂದೆಡೆಯಲ್ಲಿ ಆದಿಸಿಸಿ ಚೆನ್ನೈನ ತಂಡವು ಕೂಡ ಅದೃಷ್ಟವನ್ನು ಹುಡುಕಿಕೊಳ್ತಾ ಇದೆ. ಚಾಂಪಿಯನ್ ಪಟ್ಟದ ಅದೃಷ್ಟವನ್ನು ಹುಡುಕಿಕೊಳ್ತಾ ಇದೆ. ಅಂಬ್ರೇ ಬೆಟ್ಟತಕ್ಕಂಥ ಚೆಂಡು ಫುಲ್ಟಾಸ್ ಚೆಂಡು ಕೂಡ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಲೋವರ್ ಫುಲ್ಟಾಸ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಲೋವರ್ ಫುಲ್ಟಾಸ್ ಅನ್ನು ಬೀಸುವ ಹಂತದಲ್ಲಿ ವೈಫಲ್ಯತೆಯನ್ನು ಕಂಡಿರ್ತಕ್ಕಂಥ ಆಟಗಾರ ಕೂಡ ಮುತ್ತು. ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ನಡುವೆಯೂ ಕೂಡ ರನ್ಔಟ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಪುರಸ್ಕಾರಗಳು ಬರ್ತಾ ಇಲ್ಲ. ಓಟಗಳ ಸಂಖ್ಯೆ ಪೂರೈಕೆಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 20 ಓಟದ ಪೂರೈಕೆಯನ್ನು ಕಾಣ್ತಾ ಇದೆ. 2ನೇ ದಶಕದ ಪೂರೈಕೆ 2020. ಜಯಕ್ಕಾಗಿ 18 ಓಟಗಳು ಬರಬೇಕಾಗ್ತದೆ. 10 ಎಸೆತ 18ರ ಅವಶ್ಯಕತೆ. ಈ ನಡುವೆ ತೆರಗಿಸಿ ಬೇಸುವ ಪ್ರಯತ್ನದ ಲೆಕ್ಕಾಚಾರದ ಹಂತದಲ್ಲಿ ವೈಫಲ್ಯತನ ಕಾಣ್ತಾ ಇದ್ದಾರೆ ಬ್ಯಾಟರ್ ಮುತ್ತು. ಓಟಗಳಿಗೆ ಅಂಬೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜವಾಬ್ದಾರಿತ ಎಸೆತವು ಕೂಡ. ಒಂಬತ್ತು ಚೆಂಡಿನ ಮುಂದೆ 18ರ ಅವಶ್ಯಕತೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ಬೀಸುವ ಪ್ರಯತ್ನ. ಆಯ್ತ ನಡುವೆ ವಿಕೆಟ್ ಸಾಗಾತ. ಹೋದರ್ಯನ
ದಾಖಲಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಅಂಬ್ರಿ ನಂಬಲ ಸಾಧ್ಯತೆಯಲ್ಲೂ ಕೂಡ ಎಸೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಬಹಳಷ್ಟು ಆರಂಭಿಕ ಹಂತದಿಂದ ಕೂಡ ಮೇಲುಗೈಯನ್ನು ದಾಖಲಿಸಿರ್ತಕ್ಕಂಥ ಬೌಲರ್ ಅಂಬ್ರಿ. ಕೊನೆಯ ಚೆಂಡು 7-18. ಕೊನೆಯ ಚೆಂಡು ಲೋವರ್ ಹ್ಯಾರ್ಕರ್ ಆಗಿ ಬೀಳ್ತಾ ಇದೆ. ಲೆಗ್ ಲೈನ್ಸ್ ಡಾಟ್ ಬಾಲ್ ಸೇರ್ಪ ಹದಿನೆಂಟು 6 balls 18 runs ನೀಡ್. 3 ಸಿಕ್ಸರ್ ಒಂದು ಪಂದ್ಯಾಟ. ಬೆರೋಸಿನ ಆಟವನ್ನು ದಾಖಲಿಸಿದ್ರೆ ಪಂದ್ಯ ಚೆನ್ನೈನ ಪರವಾಗಿ ಸಾಗ್ತದೆ. ಡಾಟ್ ಬಾಲ್ ಮತ್ತು ವಿಕೆಟ್ ಅನ್ನು ಪಡೆದ್ರೆ ಸಿರುಗುಂದ ಭಗೀರಥ ಬಳ್ಳಾರಿಯ ಪರವಾಗಿ ಪಂದ್ಯಾಟ ಸಾಗ್ತದೆ. 6-18 ಪಂದ್ಯಾಟ ಪ್ರಾರಂಭ. ಗುಣ ಅಂತಿಮವ್ರಿಗಾಗಿ ಬಹಳಷ್ಟು ಉತ್ತಮ ಎಸೆತ. ಸಿಂಗಲ್ ಡಿಕ್ಲೇರ್ ಏರಿಯಾ. ಒಂದೋಟದ ಸೇರ್ಪಡೆ. ಸ್ಟ್ರೈಕರ್ ಬದಲಾವಣೆಯನ್ನು ಕಾಣಬಹುದು. ಈ ಹಂತದಲ್ಲಿ ಕೇವಲ ಒಂದೋಟಗಳಿಗೆ ಮಾತ್ರ ಗುಣ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ ಸಿರುಗುಂದ ಭಗೀರಥದ ಎಸೆತಗಾರ. ಬೇಸನ ಪ್ರಯತ್ನದಲ್ಲಿ ಔಟರ್ ಕಾಣ್ತಾ ಇದೆ. ಇಲ್ಲಿ ವಿಕೆಟ್ಸ್ ಪತನ. ಪಂದ್ಯದ ಮೇಲೆ ಸಾಗ್ತಾ ಇದೆ. ಸಿಕ್ಸರ್ನ ಅನಿವಾರ್ಯತೆ. ಹೊಸ ಬ್ಯಾಟರ್ ಎಡಚಿ ಆಟಗಾರ ರಾಹುಲ್. 4-17. 4 balls 17 runs ನೀಡ್. ಪಂದ್ಯಾಟ ಇನ್ನೂ 50-50. ಕ್ರಿಕೆಟ್ ಅದೃಷ್ಟದ ಆಟ. ಪಂದ್ಯದ ಮೇಲೆ ಅದ್ಯಾವ ರೀತಿಯ ಒತ್ತಡವನ್ನ ಗುಣ ದಾಖಲಿಸ್ತಾರೆ ಕಾದ್ ನೋಡಬೇಕಾಗ್ತದೆ. ಕ್ಷೇತ್ರ ರಕ್ಷಣೆಯು ಕೂಡ ಬಹಳಷ್ಟು ಬದಲಾವಣೆ ತೋರ್ಪಡಿಸ್ತಾ ಇದೆ. ಡೇಂಜರಸ್ 11. ಒಂದೆಡೆಯಲ್ಲಿ ಹೊರ ರಾಜ್ಯದ ತಂಡ, ಯಶಸ್ವಿ ಹಂತದಲ್ಲಿ ಕರುನಾಡಿನ ತಂಡ. ಬೇಸೋನ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ತಾನು ಮುಖ್ಯವಾಗಿ ಸೋಲುವ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಚಿತ್ರೀಕರಣ ಇಲ್ಲಿ ಬದಲಾವಣೆ ಕಾಣ್ತಾ ಇದೆ. ಅಂತಿಮ 2-16. 2 balls 16 runs ನೀಡ್. ಕರುನಾಡಿನ ತಂಡ ಒಂದೊಂದರಲ್ಲಿ ಕೂಡ ಮೇಲುಗೈಯನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡುತ್ತಾ ಇದೆ. ಕೆವಿಆರ್ ಕಪ್ ಜೂನಿಯರ್ ಟ್ರೋಫಿ ಪಂದ್ಯಾಟದಲ್ಲಿ
ಈ ಹಂತದಲ್ಲಿ ಬೀಸುವ ಪ್ರಯತ್ನದಲ್ಲಿ ಲೆಕ್ಕಾಚಾರ ಬಳಿಕ 99ರಷ್ಟು ಜಯದ ಹಾದಿಯಲ್ಲಿ ಸಿರಗೊಂದ ಭಗೀರಥ ಡೇಂಜರಸ್ 11 ಬಳ್ಳಾರಿ ಜಿಲ್ಲೆಯ ಕರುನಾಡಿನ ಹುಡುಗರು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ, ಅಂತಿಮ ಕ್ಷಣಗಣವು ಕೂಡ ಬಾಕಿ ಉಳಿತಾ ಇದೆ. KBR ಪಟ್ಟದ ಅಲಂಕರಿಸುವಂತಹ ಪ್ರೀತಿಯ ಸಮಯಕ್ಕಾಗಿ ಸಿತ ನಡುವೆ ಕೂಡ ಪಂದ್ಯಾಟದ ಜಯವನ್ನು ದಾಖಲಿಸಿಕೊಳ್ತಾ ಇದೆ ಕರುನಾಡಿನ ಬಳ್ಳಾರಿ ಗಡಿಯ ತಂಡ ಚಾಂಪಿಯನ್